ನಮಸ್ಕಾರ. ಇವತ್ತು ನಾವು ಚರ್ಚಿಸೋಕೆ ಹೊರಟಿರೋ ವಿಷಯ ಇದೆಯಲ್ಲ, ಅದು ತುಂಬಾನೇ ಆಳವಾದದ್ದು. ನಮ್ ಹತ್ರ ಕ್ರಿಶ್ಚಿಯನ್ ಧರ್ಮಶಾಸ್ತ್ರದ ಕೆಲವು ಮೂಲಗಳಿವೆ, ಅವು ದೇವರ ಬಗ್ಗೆ ಎರಡು ಬೇರೆ ಬೇರೆ ಚಿತ್ರಣಗಳನ್ನ ಕೊಡ್ತವೆ. ಹೌದು. ಒಂದು ಕಡೆ ನೋಡಿದ್ರೆ ದೇವರು ಅಂದ್ರೆ ಅಪಾರ ಪ್ರೀತಿ, ಕರುಣೆ, ಕ್ಷಮೆ. ಇನ್ನೊಂದು ಕಡೆ ಆತ ಒಬ್ಬ ಕಠಿಣ ನ್ಯಾಯಾಧೀಶ, ತಪ್ಪು ಮಾಡಿದವರನ್ನ ಸುಮ್ಮನೆ ಬಿಡೋಲ್ಲ. ಸೊ ಈ ಎರಡೂ ಗುಣಗಳು ಒಂದೇ ದೇವರಲ್ಲಿ ಹೇಗಿರ್ಲು ಸಾಧ್ಯ? ಇದೊಂದು ದೊಡ್ಡ ಒಗ್ಗಟ್ಟಲ್ವಾ? ಹೌದು, ಖಂಡಿತ. ಇದು ಶತಮಾನಗಳಿಂದ ನಡೀತಿರುವ ಒಂದು ದೊಡ್ಡ ದೇವತಾಶಾಸ್ತ್ರದ ಚರ್ಚೆ. ಈ ಮೂಲಗಳ ಪ್ರಕಾರ ದೇವರ ಆಡಳಿತದ ಅಡಿಪಾಯವೇ ನೀತಿ ಮತ್ತು ನ್ಯಾಯ. ಆದರೆ ಅದೇ ದೇವರು ಮಹಾಪ್ರೀತಿ ಸ್ವರೂಪಿ ಅಂತನೂ ಹೇಳಲಾಗಿದೆ. ಸೊ ಈ ಎರಡೂ ಗುಣಗಳು ಆಕ್ಚುಲಿ ಒಂದಕ್ಕೊಂದು ವಿರೋಧ ಅಲ್ಲ. ಅವು ಒಂದನ್ನೊಂದು ಹೇಗೆ ಪೂರ್ತಿಗೊಳಿಸುತ್ತವೆ ಅನ್ನೋದೇ ಇವತ್ತಿನ ನಮ್ಮ ವಿಶ್ಲೇಷಣೆಯ ಕೇಂದ್ರಬಿಂದು. ಸರಿ, ಹಾಗಾದ್ರೆ ಆ ಮೂಲಗಳಿಂದಲೇ ಶುರು ಮಾಡೋಣ. ಕೀರ್ತನೆಗಳ ಪುಸ್ತಕದಲ್ಲಿ ನೀತಿ ಮತ್ತು ನ್ಯಾಯವೇ ನಿನ್ನ ಸಿಂಹಾಸನದ ಅಡಿಪಾಯ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಇದನ್ನ ಕೇಳಿದಾಗ ಮನಸ್ಸಲ್ಲಿ ಒಬ್ಬ ಕಟ್ಟುನಿಟ್ಟಾದ ನಿಯಮಗಳನ್ನ ಪಾಲಿಸುವ ರಾಜನ ಚಿತ್ರ ಬರುತ್ತೆ. ಕರೆಕ್ಟ್. ದೀರ್ಘಶಾಂತನು, ಮಹಾಪ್ರೀತಿ ಸ್ವರೂಪನು ಅಂತ ಪರಿಚಯಿಸ್ಕೊಳ್ತಾನೆ. ಇದು ಕೇಳೋಕೆ ಎಷ್ಟು ಸಾಫ್ಟ್ ಆಗಿದೆ, ತಾಯಿಯ ಪ್ರೀತಿ ಹಾಗೆ ಕೇಳಿಸ್ತೆ. ನೀವು ಹೇಳಿದ್ದು ನಿಜ. ಆದರೆ ಆ ಪ್ರೀತಿಯ ವಿವರಣೆಯ ನಂತರವೇ ಒಂದು ಎಚ್ಚರಿಕೆಯ ಮಾತು ಕೂಡ ಇದೆ. ಅದೇ ವಚನ ಮುಂದುವರೆದು ದೇವರು ತಪ್ಪು ಮಾಡಿದವರನ್ನು ಶಿಕ್ಷಿಸದೆ ಬಿಡುವುದಿಲ್ಲ ಅಂತ ಹೇಳುತ್ತೆ. ಓ ಹೌದು. ಅಷ್ಟೇ ಅಲ್ಲ, ತಂದೆಗಳ ಅಪರಾಧವನ್ನು ಮಕ್ಕಳ ಮೊಮ್ಮಕ್ಕಳ ತನಕ 3-4 ತಲೆಮಾರಿನವರೆಗೂ ವಿಚಾರಿಸುವೇನು ಅಂತಲೂ ಹೇಳ್ತಾನೆ. ಒಂದು ನಿಮಿಷ, ಇಲ್ಲಿ ನನ್ನದೊಂದು ಪ್ರಶ್ನೆ. 3-4 ತಲೆಮಾರಿನವರೆಗೂ ಶಿಕ್ಷೆ ಅನ್ನೋದು ಇವತ್ತಿನ ಕಾಲದಲ್ಲಿ ಕೇಳೋಕೆ ತುಂಬಾ ಅನ್ಯಾಯ ಅನ್ಸುತ್ತೆ. ಅಂದ್ರೆ ಮಕ್ಕಳ ತಪ್ಪಿಗೆ ತಂದೆಗೆ ಶಿಕ್ಷೆ ಇಲ್ಲ, ತಂದೆಯ ತಪ್ಪಿಗೆ ಮಕ್ಕಳಿಗೆ ಶಿಕ್ಷೆ ಇಲ್ಲ ಅನ್ನೋದು ನಮ್ಮ ನ್ಯಾಯದ ಮೂಲಭೂತ ತತ್ವ ಅಲ್ವಾ? ಈ ಮೂಲಗಳು ಇದನ್ನ ಹೇಗೆ ಸಮರ್ಥಿಸ್ಕೊಳ್ತವೆ? ಇದು ಕೇಳೋಕೆ ಒಂದು ರೀತಿ ಡಿಕ್ಟೇಟರ್ ತರ ಕೇಳಿಸ್ತೆ. ಇದು ಬಹಳ ಮುಖ್ಯವಾದ ಪ್ರಶ್ನೆ. ನೋಡಿ, ಈ ಮೂಲಗಳ ದೃಷ್ಟಿಕೋನದಲ್ಲಿ ಇದು ವೈಯಕ್ತಿಕ ಪಾಪಕ್ಕೆ ಸಾಮೂಹಿಕ ಶಿಕ್ಷೆ ಕೊಡೋದಲ್ಲ. ಬದಲಾಗಿ ಪಾಪದ ಪರಿಣಾಮಗಳಿದೆಯಲ್ಲ, ಅವು ತಲೆಮಾರುಗಳ ಮೇಲೆ ಹೇಗೆ ಪ್ರಭಾವ ಬೀರ್ತವೆ ಅನ್ನೋದರ ಒಂದು ವಾಸ್ತವಿಕ ಚಿತ್ರಣವಷ್ಟೇ. ಉದಾಹರಣೆಗೆ? ಒಂದು ಉದಾಹರಣೆ ತಗೊಳ್ಳೋಣ. ಒಬ್ಬ ತಂದೆಯ ಕುಡಿತದ ಚಟ, ಅದು ಕೇವಲ ಅವನಿಗಷ್ಟೇ ಅಲ್ಲ, ಅವನ ಮಕ್ಕಳ ಮತ್ತು ಮೊಮ್ಮಕ್ಕಳ ಜೀವನದ ಮೇಲೂ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಭಾವನಾತ್ಮಕವಾಗಿ ಕೆಟ್ಟ ಪರಿಣಾಮ ಬೀರಬಹುದು. ಹೌದಲ್ಲ? ಹೌದು, ನಿಜ. ಇಲ್ಲಿ ದೇವರು ಹೇಳ್ತಿರುವುದು ಆ ಪಾಪದ ಪ್ರವೃತ್ತಿ ಮತ್ತು ಅದರ ದುಷ್ಪರಿಣಾಮಗಳಿದೆಯಲ್ಲ, ಅದು ಮುಂದುವರಿಯಲು ಆತ ಬಿಡೋದಿಲ್ಲ ಅಂತ. ಆ ಚಕ್ರವನ್ನ ಆತ ಮುರಿಯುತ್ತಾನೆ. ಓಕೆ, ಅಂದ್ರೆ ಇದೊಂದು ರೀತಿ ಕರ್ಮದ ಸರಪಳಿ ಇದ್ದಾಗೆ. ಆದ್ರೆ ದೇವರು ನ್ಯಾಯವಂತನಾಗಿದ್ರೆ ಆ ಸರಪಳಿಯನ್ನ ಮುರಿಯೋಕೆ ನಿರಪರಾಧಿಗಳಿಗೆ ಯಾಕೆ ಕಷ್ಟವಾಗ್ಬೇಕು? ಇಲ್ಲಿಯೇ ದೇವರ ಪ್ರೀತಿ ಮತ್ತು ನ್ಯಾಯ ಒಟ್ಟಿಗೆ ಕೆಲಸ ಮಾಡೋದು. ಈ ಮೂಲಗಳ ಪ್ರಕಾರ ದೇವರು ಅಪರಾಧವನ್ನು ದ್ವೇಷಿಸ್ತಾನೆ, ಅದರಿಂದಾಗುವ ಹಿಂಸೆಯನ್ನು ದ್ವೇಷಿಸ್ತಾನ. ಒಂದು ವೇಳೆ ಆತ ದುಷ್ಟರನ್ನ, ಅಂದ್ರೆ ಇತರರಿಗೆ ಹಿಂಸೆ ಕೊಟ್ಟು ಪಶ್ಚಾತ್ತಾಪ ಪಡೆದವರನ್ನ ಶಿಕ್ಷಿಸದಿದ್ರೆ ಆತ ನ್ಯಾಯವಂತನಾಗಿರಲು ಸಾಧ್ಯ ಇಲ್ಲ. ಆಗ ಜಗತ್ತಿನಲ್ಲಿ ಪ್ರೀತಿ ಮತ್ತು ಒಳ್ಳೆಯತನಕ್ಕೆ ಬೆಲೆಯೇ ಇರೋದಿಲ್ಲ, ದುಷ್ಟತನವೇ ಎಲ್ಲೆಡೆ ಮೆರೆಯುತ್ತೆ. ಹಾಗಾದ್ರೆ ನೀವು ಹೇಳ್ತಿರೋ ಪ್ರಕಾರ ನ್ಯಾಯ ಅನ್ನೋದು ಪ್ರೀತಿಗೆ ವಿರೋಧಿಯಲ್ಲ, ಬದಲಿಗೆ ಪ್ರೀತಿ ಅನ್ನೋ ಒಂದು ದೊಡ್ಡ ಸಾಮ್ರಾಜ್ಯವನ್ನ ದುಷ್ಟರಿಂದ, ಹಿಂಸೆಯಿಂದ ಕಾಪಾಡೋಕೆ ಇರೋ ಒಂದು ಕಠಿಣವಾದ ಗಡಿಭದ್ರತಾ ಪಡೆಯಿದ್ದಾಗೆ. ಸರಿನಾ? ಅದ್ಭುತವಾದ ಹೋಲಿಕೆ. ನಿಖರವಾಗಿ ಅದೇ. ಆ ಗಡಿಭದ್ರತೆ ಇಲ್ಲದಿದ್ರೆ ಪ್ರೀತಿಯ ಸಾಮ್ರಾಜ್ಯ ಉಳಿಯೋದೇ ಇಲ್ಲ. ಅದೇ ರೀತಿ ಪಶ್ಚಾತ್ತಾಪ ಪಟ್ಟು ಆ ಸಾಮ್ರಾಜ್ಯದೊಳಗೆ ಬರಲು ಇಷ್ಟಪಡುವವರನ್ನು ಶಿಕ್ಷಿಸಿದ್ರೆ ಆತ ಪ್ರೀತಿ ಸ್ವರೂಪಿಯಾಗಿರಲು ಸಾಧ್ಯವಿಲ್ಲ. ಆದ್ದರಿಂದ ದೇವರು ಪಶ್ಚಾತ್ತಾಪ ಪಡದ ಅಪರಾಧವನ್ನು ಶಿಕ್ಷಿಸ್ತಾನೆ, ಆದ್ರೆ ಪಶ್ಚಾತ್ತಾಪ ಪಡುವವರನ್ನು ರಕ್ಷಿಸ್ತಾನೆ. ಸರಿ, ಆ ರಕ್ಷಿಸುವ ಪ್ರಕ್ರಿಯೆ ಅದು ಹೇಗೆ ನಡೆಯುತ್ತೆ? ಯಾರಾದ್ರೂ ತಪ್ಪು ಮಾಡಿ ಕ್ಷಮಿಸಿ ಅಂದ ತಕ್ಷಣ ಎಲ್ಲವೂ ಸರಿ ಹೋಗುತ್ತಾ? ಇಲ್ಲಿ ನನಗೆ ಮ್ಯಾಥ್ಯೂನ ಸುವಾರ್ತೆಯಲ್ಲಿ ಬರುವ ಒಂದು ಘಟನೆ ನೆನಪಾಗ್ತಿದೆ. ಶಿಲುಬೆಯ ಮೇಲೆ ಯೇಸು ಕೊಲೆಯುಸಿರೆಳೆಯುವಾಗ ಇಲಿ ಇಲಿ ಲಮಾ ಸಬಕ್ತಾನಿ ಅಂತ ಕೂಗ್ತಾನೆ. ಹೌದು, ಅಂದ್ರೆ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ ಅಂತ ದೇವರ ಮಗನೇ ಹೀಗೆ ಹೇಳಬೇಕಾದ್ರೆ ಆ ಕ್ಷಣದಲ್ಲಿ ಏನೋ ಭಯಂಕರವಾದದ್ದು ನಡೆದಿದೆ ಅಂತ ಅರ್ಥ ಅಲ್ವಾ? ನೀವು ಈ ಚರ್ಚೆಯ ಹೃದಯವನ್ನೇ ಮುಟ್ಟಿದ್ದೀರಿ. ಮೂಲಗಳ ಪ್ರಕಾರ ಪಾಪವನ್ನು ಕ್ಷಮಿಸಲು ಕೇವಲ ಒಂದು ಮಾತು ಸಾಕಾಗೋದಿಲ್ಲ, ಅದಕ್ಕೊಂದು ಬೆಲೆ ತೆರಬೇಕು. ಬೆಲೆ ತೆರಬೇಕಾ? ಹೌದು, ಯಾಕೆಂದರೆ ಪ್ರತಿಯೊಂದು ಅಪರಾಧವೂ ಒಂದು ನಷ್ಟವನ್ನು ಉಂಟುಮಾಡುತ್ತೆ. ಆ ನಷ್ಟವನ್ನು ಯಾರಾದರೂ ಭರಿಸಲೇಬೇಕು. ಇಲ್ಲಿ ಆಸಕ್ತಿಕರ ವಿಷಯ ಏನೆಂದ್ರೆ ಆ ಬೆಲೆಯನ್ನ ದೇವರೇ ತಾನೂ ತೆರುತ್ತಾನೆ.
ದೇವರೇ ಬೆಲೆ ತೆರುತ್ತಾನ? ಅದು ಹೇಗೆ ಸಾಧ್ಯ? ಇದನ್ನ ಅರ್ಥ ಮಾಡಿಕೊಳ್ಳಲು ನಾವು ದೈವತ್ವದ ಸ್ವರೂಪವನ್ನು ಸ್ವಲ್ಪ ನೋಡಬೇಕು. ಈ ಮೂಲಗಳ ಪ್ರಕಾರ ದೇವರು ಒಬ್ಬನೇ ಆದರೂ ಆತನಲ್ಲಿ ತಂದೆ, ಮಗ ಮತ್ತು ಪವಿತ್ರಾತ್ಮ ಅಂತ 3 ವ್ಯಕ್ತಿತ್ವಗಳಿವೆ. ಪಾಪಿ ಮನುಷ್ಯರನ್ನು ತನ್ನೊಳಗೆ ಮತ್ತೆ ಸೇರಿಸಿಕೊಳ್ಳಲು, ಅಂದ್ರೆ ಆ ಸಂಬಂಧವನ್ನ ಸರಿಪಡಿಸಲು ದೈವತ್ವದ ಮೊದಲನೆಯ ವ್ಯಕ್ತಿ ಮತ್ತು ಎರಡನೆಯ ವ್ಯಕ್ತಿ, ಅಂದ್ರೆ ತಂದೆ ದೇವರು ಮತ್ತು ಕುಮಾರ ದೇವರು, ಅಂದ್ರೆ ಯೇಸು. ಹೌದು, ಯೇಸು. ಅವರಿಬ್ರು ಶಿಲುಬೆಯ ಮೇಲೆ ತಾತ್ಕಾಲಿಕವಾಗಿ ಬೇರ್ಪಡುತ್ತಾರೆ. ಯೇಸುವಿನ ಆ ಕೂಗು ಆ ದೈವಿಕ ಬೇರ್ಪಡುವಿಕೆಯ ನೋವನ್ನ ಮತ್ತು ಇಡೀ ಮಾನವಕುಲದ ಪಾಪದ ಭಾರವನ್ನು ಹೊತ್ತಾಗಿನ ಯಾತನೆಯನ್ನ ಸೂಚಿಸುತ್ತೆ. ಇದರರ್ಥ ಮನುಷ್ಯರು ಮಾಡಿದ ತಪ್ಪುಗಳಿಗೆ ಶಿಕ್ಷೆಯನ್ನ ದೇವರೇ ತನ್ನ ಮಗನ ರೂಪದಲ್ಲಿ ತನ್ನ ಮೇಲೆ ತೆಗೆದುಕೊಳ್ತಾನೆ ಅಂತಾನಾ? ಹೌದು. ಇದನ್ನ ಹೀಗೆ ಯೋಚಿಸಿ. ನೀವೊಂದು ಅಮೂಲ್ಯವಾದ, ಬೆಲೆ ಕಟ್ಟಲಾಗದ ಕಲಾಕೃತಿಯನ್ನ ಒಡೆದುಹಾಕಿದಿರಿ ಅಂತ ಇಟ್ಕೊಳ್ಳಿ. ಸರಿ. ಅದರ ಮಾಲೀಕ ನಿಮ್ಮನ್ನು ಪ್ರೀತಿಸ್ತಾನೆ, ನಿಮ್ಮನ್ನು ಕ್ಷಮಿಸಲು ಸಿದ್ಧನಿದ್ದಾನೆ. ಆದ್ರೆ ಆ ಕಲಾಕೃತಿಯ ಮೌಲ್ಯವನ್ನ ಯಾರಾದ್ರೂ ತೆರಲೇಬೇಕು. ಇಲ್ಲದಿದ್ರೆ ಆ ಕಲಾಕೃತಿಗೆ ಬೆಲೆಯೇ ಇಲ್ಲದಂತಾಗುತ್ತೆ. ನಿಜ. ಇಲ್ಲಿ ಪಾಪ ಅನ್ನೋದು ದೇವರ ನಿಯಮ ಎಂಬ ಆ ಕಲಾಕೃತಿಯನ್ನ ಒಡೆದ ಹಾಗೆ. ದೇವರು ನಿಮ್ಮನ್ನು ಕ್ಷಮಿಸೋಕೆ ಇಷ್ಟಪಡ್ತಾನೆ, ಆದ್ರೆ ಆ ನಿಯಮದ ಮೌಲ್ಯವನ್ನ ಆತನೇ ತನ್ನ ಮಗನ ಜೀವದ ಮೂಲಕ ತಿರುತ್ತಾನೆ. ಇದನ್ನೇ ಪ್ರಾಯಶ್ಚಿತ್ತ ಅಥವಾ ವಿಮೋಚನಾ ದ್ರವ್ಯ ಅಂತ ಕರೆಯೋದು. ಒಂದು ನಿಮಿಷ, ಇದು ನನ್ನ ತಲೆಯಲ್ಲಿ ಒಂದು ಹೊಸ ಪ್ರಶ್ನೆಯನ್ನ ಹುಟ್ಟಾಕುತ್ತಿದೆ. ಕೇಳಿ. ದೇವರು ಸರ್ವಶಕ್ತ ಅಲ್ವಾ? ಹಾಗಿದ್ರೆ ಆತನೇ ಯಾಕೆ ಇಷ್ಟೆಲ್ಲ ಕಷ್ಟಪಡ್ಬೇಕು? ಸುಮ್ನೆ ಎಲ್ಲರ ಪಾಪ ಕ್ಷಮಿಸಿದೆ ಅಂತ ಒಂದು ಆಜ್ಞೆ ಹೊರಡಿಸಬಹುದಿತ್ತಲ್ಲ. ಯಾಕೆ ಒಬ್ಬ ದೇವದೂತನನ್ನೋ ಅಥವಾ ಬೇರೆ ಯಾರನ್ನಾದ್ರೂ ಈ ಯಜ್ಞಕ್ಕಾಗಿ ಕಳುಹಿಸಲಿಲ್ಲ? ಅತ್ಯುತ್ತಮ ಪ್ರಶ್ನೆ ಇದು. ಈ ದೇವತಾಶಾಸ್ತ್ರದ ಅತ್ಯಂತ ಆಳವಾದ ತರ್ಕ. ಮೂಲಗಳು ಹೇಳುವ ಪ್ರಕಾರ ಪಾಪಕ್ಕೆ ತೆರಬೇಕಾದ ಬೆಲೆಯು ಆ ಪಾಪವು ಮುರಿದ ಆಜ್ಞೆಯ ಮೌಲ್ಯವನ್ನು ನಿರ್ಧರಿಸುತ್ತೆ. ಇದನ್ನ ಸ್ವಲ್ಪ ವಿವರಿಸಿ. ನನಗೆ ಪೂರ್ತಿ ಅರ್ಥವಾಗ್ಲಿಲ್ಲ. ಖಂಡಿತ. ನೋಡಿ, ಒಂದು ದೇಶದ ಕಾನೂನನ್ನು ಮುರಿದರೆ ಅದಕ್ಕೆ ಒಂದು ದಂಡ ಅಥವಾ ಶಿಕ್ಷೆ ಇರುತ್ತೆ. ಹೌದು. ಆ ಶಿಕ್ಷೆಯ ಪ್ರಮಾಣವು ಆ ಕಾನೂನಿನ ಗಂಭೀರತೆಯನ್ನು ಸೂಚಿಸುತ್ತೆ. ಸಂಚಾರ ನಿಯಮ ಮುರಿದರೆ ಸಣ್ಣ ದಂಡ, ಕೊಲೆ ಮಾಡಿದರೆ ಜೀವಾವಧಿ ಶಿಕ್ಷೆ. ಹಾಗೆಯೇ ದೇವರ ಆಜ್ಞೆಗಳನ್ನು ಮುರಿದರೆ ಅದಕ್ಕೊಂದು ಬೆಲೆ ತೆರಬೇಕು. ಒಂದು ವೇಳೆ ದೇವರು ಆ ಬೆಲೆಯನ್ನು ತೆರಲು ಒಬ್ಬ ದೇವದೂತನನ್ನು ಅಥವಾ ಒಬ್ಬ ಪರಿಶುದ್ಧ ಮನುಷ್ಯನನ್ನು ಕಳುಹಿಸಿದ್ದರೆ ಅದರ ಅರ್ಥ ಏನಾಗ್ತಿತ್ತು? ಆಗ ದೇವರ ಆಜ್ಞೆಗಳ ಮೌಲ್ಯ ಕೇವಲ ಒಬ್ಬ ದೇವದೂತನ ಅಥವಾ ಮನುಷ್ಯನ ಜೀವಕ್ಕೆ ಸಮ ಅಂತ ಆಗ್ತಿತ್ತು ಅಲ್ವೇ? ಎಕ್ಸಾಕ್ಟ್ಲಿ. ಆಗ ಸೃಷ್ಟಿಜೀವಿಗಳು ದೇವರ ಆಜ್ಞೆಗಳನ್ನ ಅಷ್ಟೊಂದು ಗಂಭೀರವಾಗಿ ತಗೊಳ್ತಿರಲಿಲ್ಲ. ಪರವಾಗಿಲ್ಲ, ನಾವು ತಪ್ಪು ಮಾಡಿದ್ರೆ ಇನ್ನೊಬ್ಬ ದೇವದೂತ ಬಂದು ಸಾಯ್ತಾನೆ ಅನ್ನೋ ಮನೋಭಾವನೆ ಬಂದ್ಬಿಡಬಹುದಿತ್ತು. ಕಾನೂನಿಗೆ ಬೆಲೆಯೇ ಇರ್ತಿರ್ಲಿಲ್ಲ. ಸರಿ, ಅರ್ಥ ಆಯ್ತು. ಆದ್ರೆ ಕಾನೂನನ್ನು ಕೊಟ್ಟ ಸೃಷ್ಟಿಕರ್ತನೆ ಸ್ವತಃ ಮನುಷ್ಯನಾಗಿ ಬಂದು ಆ ಕಾನೂನನ್ನು ಮುರಿದದ್ದಕ್ಕಾಗಿ ತಾನೇ ಶಿಕ್ಷೆ ಅನುಭವಿಸಿ ತನ್ನನ್ನೇ ಬೆಲೆಯಾಗಿ ತೆತ್ತಾಗ ಆ ಆಜ್ಞೆಗಳ ಮೌಲ್ಯ ಇದೆಯಲ್ಲ, ಅದು ಪರಮೋಚ್ಚ ಮಟ್ಟಕ್ಕೆ ಏರುತ್ತೆ. ಇಲ್ಲಿಗೆ ವಿಷಯ ನಿಜವಾಗಿಯೂ ಆಸಕ್ತಿದಾಯಕವಾಗ್ತಿದೆ. ಅಂದ್ರೆ ದೇವರ ಆಜ್ಞೆಯ ಮೌಲ್ಯ ಸ್ವತಃ ದೇವರ ಜೀವದಷ್ಟು ಅಮೂಲ್ಯ ಅಂತ ಸಾಬೀತುಪಡಿಸಿದ ಹಾಗಾಯ್ತು. ಹೌದು. ಆಗ ದೇವರ ಪ್ರೀತಿ ಮತ್ತು ನ್ಯಾಯ ಎರಡೂ ಒಂದೇ ಸಮಯದಲ್ಲಿ ಒಂದೇ ಕ್ರಿಯೆಯಲ್ಲಿ ಸಾಬೀತಾಗುತ್ತೆ. ಆತನು ಪಾಪವನ್ನು ಎಷ್ಟು ದ್ವೇಷಿಸ್ತಾನೆ ಅಂದ್ರೆ ಅದಕ್ಕೆ ಶಿಕ್ಷೆ ವಿಧಿಸ್ತಾನೆ, ಅದು ನ್ಯಾಯ. ಮತ್ತು ಪಾಪಿಗಳನ್ನು ಎಷ್ಟು ಪ್ರೀತಿಸ್ತಾನೆ ಅಂದ್ರೆ ಆ ಶಿಕ್ಷೆಯನ್ನು ತಾನೇ ಅನುಭವಿಸ್ತಾನೆ, ಅದು ಪ್ರೀತಿ. ವಾವ್! ಈ ತ್ಯಾಗದ ನಂತರ ದೇವರ ಆಜ್ಞೆಗಳನ್ನು ಯಾರೂ ಹಗುರವಾಗಿ ಕಾಣಲು ಸಾಧ್ಯವೇ ಇಲ್ಲ. ಸರಿ, ಈ ಮಹಾತ್ಯಾಗದ ಪರಿಣಾಮವೇನು? ದೇವರು ಇಷ್ಟು ದೊಡ್ಡ ಬೆಲೆ ತೆತ್ತ ಮೇಲೆ ಎಲ್ಲರಿಗೂ ಆಟೋಮ್ಯಾಟಿಕ್ ಆಗಿ ಸ್ವರ್ಗಕ್ಕೆ ಫ್ರೀ ಪಾಸ್ ಸಿಕ್ಕ ಹಾಗಾಯ್ತಾ? ಅಥವಾ ಒಂದು ಅಂತಿಮ ನ್ಯಾಯ ತೀರ್ಪು ಇನ್ನೂ ಬಾಕಿ ಇದೆಯಾ? ಇಲ್ಲ, ಎಲ್ಲರಿಗೂ ಆಟೋಮ್ಯಾಟಿಕ್ ಆಗಿ ರಕ್ಷಣೆ ಸಿಗುವುದಿಲ್ಲ. ಮೂಲಗಳ ಪ್ರಕಾರ ಒಂದು ಅಂತಿಮ ನ್ಯಾಯ ತೀರ್ಪು ಖಂಡಿತ ಇದೆ. ಈ ಜಗತ್ತು ಮತ್ತು ಸಮಯ, ಪ್ರದೇಶ ಅಂದ್ರೆ ಸ್ಪೇಸ್ ಟೈಮ್ ದೇವರ ಕುಮಾರನಿಗಾಗಿ ಸೃಷ್ಟಿಯಾಗಿದೆ ಮತ್ತು ಆತನು ಪ್ರೀತಿಯ ಆಜ್ಞೆಯ ಮೂಲಕ ಆಳುತ್ತಾನೆ. ಆತನ ಪ್ರೀತಿಯ ಆಡಳಿತವನ್ನು ಒಪ್ಪಿಕೊಂಡು ಅದಕ್ಕೆ ವಿಧೇಯರಾಗುವವರು ಬದುಕ್ತಾರೆ. ಹಾಗಾದ್ರೆ ಆತನ ಪ್ರೀತಿಯ ಆಡಳಿತವನ್ನು ತಿರಸ್ಕರಿಸುವವರ ಗತಿ ಏನು? ಆತನನ್ನು ಮತ್ತು ಆತನ ಪ್ರೀತಿಯ ನಿಯಮವನ್ನು ತಿರಸ್ಕರಿಸುವವರು ಅಂದ್ರೆ ಪ್ರೀತಿಯನ್ನು ವಿರೋಧಿಸುವ, ಇತರ ಜೀವಿಗಳನ್ನು ಹಿಂಸಿಸುವ ಮತ್ತು ಕೊನೆಗೂ ಪಶ್ಚಾತ್ತಾಪ ಪಡೆದ ಅಪರಾಧಿಗಳನ್ನ ಅಂತಿಮವಾಗಿ ನಾಶ ಮಾಡಲಾಗುತ್ತದೆ. ನಾಶ? ಹೌದು. ಇದನ್ನ ಮೂಲಗಳು ಅಗ್ನಿಕುಂಡಕ್ಕೆ ಹಾಕುವುದು ಅಂತ ರೂಪಕವಾಗಿ ಹೇಳ್ತವೆ.
ಆಕ್ಚುಲಿ ನಾವು ವಿಶ್ಲೇಷಿಸುತ್ತಿರುವ ಮೂಲಗಳಲ್ಲಿ ಒಂದು ಕೊರಿಯನ್ ಭಾಷೆಯದ್ದಾಗಿರೋದ್ರಿಂದ ಅಲ್ಲಿ ಬುಲ್ಮೋತ್ ಅನ್ನೋ ಪದ ಬಳಸಲಾಗಿದೆ ಅಂದ್ರೆ ಬೆಂಕಿಯ ಕೊಳ. ಇದನ್ನ ಅಕ್ಷರಶಃ ಬೆಂಕಿ ಅಂತ ತಗೋಬಾರ್ದು, ಬದಲಾಗಿ ಸಂಪೂರ್ಣ ನಾಶ ಮತ್ತು ಅಸ್ತಿತ್ವದಿಂದ ಅಳಿಸಿ ಹಾಕುವಿಕೆಯ ಸಂಕೇತ. ಆದ್ರೆ ಇದು ಮತ್ತೆ ದೇವರ ಪ್ರೀತಿಯ ಗುಣಕ್ಕೆ ವಿರುದ್ಧವಾಗಿ ಕಾಣಿಸ್ತದಲ್ವೇ? ಎಲ್ಲರನ್ನೂ ನಾಶ ಮಾಡೋದು ಹೇಗೆ ಪ್ರೀತಿಯಾಯಿತು? ಈ ಮೂಲಗಳ ತರ್ಕದ ಪ್ರಕಾರ ಇದರ ಅಂತಿಮ ಉದ್ದೇಶವೇ ಪ್ರೀತಿಯನ್ನು ಶಾಶ್ವತವಾಗಿ ಸ್ಥಾಪಿಸುವುದು. ಜಗತ್ತಿನಲ್ಲಿ ಶಾಶ್ವತ ಆರಾಮ ಅಥವಾ ವಿಶ್ರಾಂತಿಯನ್ನು ತರಬೇಕಾದ್ರೆ ಪಾಪದ, ದ್ವೇಷದ, ಹಿಂಸೆಯ ಸಾಧ್ಯತೆಯನ್ನೇ ಸಂಪೂರ್ಣವಾಗಿ ನಾಶಪಡಿಸಬೇಕು. ಹೋ, ಇದೊಂದು ರೀತಿಯಲ್ಲಿ ಇಡೀ ವಿಶ್ವದ ಅಂತಿಮ ಶುದ್ಧೀಕರಣ ಪ್ರಕ್ರಿಯೆ. ಕ್ಯಾನ್ಸರ್ ಅನ್ನು ತೆಗೆದುಹಾಕಲು ಸರ್ಜರಿ ಮಾಡುವ ಹಾಗೆ. ಪ್ರೀತಿಗೆ ವಿರುದ್ಧವಾದ ಎಲ್ಲವನ್ನೂ ತೆಗೆದುಹಾಕಿದಾಗ ಮಾತ್ರ ಒಂದು ಪರಿಪೂರ್ಣ, ನೋವಿಲ್ಲದ, ದುಃಖವಿಲ್ಲದ ಜಗತ್ತು ಸಾಧ್ಯ. ಓಕೆ, ಈ ದೇವತಾಶಾಸ್ತ್ರದ ತರ್ಕ ಅರ್ಥವಾಯಿತು. ಹಾಗಾದ್ರೆ ಇವತ್ತು ನಾವು ಚರ್ಚಿಸಿದ ಮೂಲಗಳ ಪ್ರಕಾರ ದೇವರ ಕಠಿಣ ನ್ಯಾಯವು ಆತನ ಪ್ರೀತಿಗೆ ವಿರುದ್ಧವಾಗಿಲ್ಲ. ಹೌದು. ಬದಲಾಗಿ ಅದು ಆತನ ಪ್ರೀತಿಯ ಸಾಮ್ರಾಜ್ಯವನ್ನು ರಕ್ಷಿಸಲು ಮತ್ತು ಶಾಶ್ವತವಾಗಿ ಸ್ಥಾಪಿಸಲು ಬಳಸುವ ಒಂದು ಅನಿವಾರ್ಯ ಸಾಧನ. ನ್ಯಾಯದ ಮೂಲಕವೇ ಪರಿಪೂರ್ಣ ಪ್ರೀತಿಯ ಜಗತ್ತನ್ನು ನಿರ್ಮಿಸಲು ಸಾಧ್ಯ ಅನ್ನೋದು ಇದರ ತಿರುಳು. ಕರೆಕ್ಟ್. ನ್ಯಾಯವಿಲ್ಲದ ಪ್ರೀತಿ ದುರ್ಬಲ, ಅದು ದುಷ್ಟತನವನ್ನು ತಡೆಯಲಾರದು. ಮತ್ತು ಪ್ರೀತಿಯಿಲ್ಲದ ನ್ಯಾಯ ಕ್ರೂರ, ಅದು ಕೇವಲ ಶಿಕ್ಷೆಯಾಗುತ್ತೆ. ಆದರೆ ಈ ಮೂಲಗಳ ಪ್ರಕಾರ ದೇವರಲ್ಲಿ ಇವೆರಡು ಪರಿಪೂರ್ಣ ಸಮತೋಲನದಲ್ಲಿದೆ. ನಮ್ಮ ಇಂದಿನ ಈ ಆಳವಾದ ವಿಶ್ಲೇಷಣೆ ನಿಜಕ್ಕೂ ಮನಸ್ಸಿಗೆ ಮುಟ್ಟುವಂಥದ್ದು. ದೇವರ ಸ್ವರೂಪದಲ್ಲಿನ ಈ ದ್ವಂದ್ವವು ನಿಜವಾಗಿ ಒಂದು ದ್ವಂದ್ವವೇ ಅಲ್ಲ, ಬದಲಾಗಿ ಅದು ಒಂದು ಪರಿಪೂರ್ಣ ಮತ್ತು ಸಮಗ್ರ ಆಡಳಿತದ ಚಿತ್ರಣವನ್ನು ನೀಡುತ್ತೆ. ಹೌದು. ಈ ಚರ್ಚೆಯ ಕೊನೆಯಲ್ಲಿ ಒಂದು ಆಳವಾದ ಪ್ರಶ್ನೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಉಳಿಯುತ್ತೆ. ಅದೇನು? ಈ ಮೂಲಗಳು ಹೇಳುವಂತೆ ಇಡೀ ಸೃಷ್ಟಿ ಇರುವುದೇ ದೇವರ ಕುಮಾರನಿಗಾಗಿ, ಮತ್ತು ಆತನನ್ನು ತಿರಸ್ಕರಿಸುವುದೆಂದರೆ ಅಸ್ತಿತ್ವದಲ್ಲಿರಲು ಇರುವ ಮೂಲ ಕಾರಣವನ್ನೇ ಕಳೆದುಕೊಂಡಂತೆ. ಹಾಗಾದರೆ ಒಬ್ಬರ ಅಸ್ತಿತ್ವವು ಕೇವಲ ಒಬ್ಬ ಸೃಷ್ಟಿಕರ್ತನೊಂದಿಗೆ ಮಾತ್ರವಲ್ಲ, ಆ ಸೃಷ್ಟಿಕರ್ತನ ಕುಮಾರನೊಂದಿಗಿನ ಒಂದು ನಿರ್ದಿಷ್ಟ ಸಂಬಂಧದ ಮೇಲೆ ಅವಲಂಬಿತವಾಗಿದೆ ಎನ್ನುವುದರ ಆಳವಾದ ಅರ್ಥವೇನು? ಈ ಪ್ರಶ್ನೆ ನಮ್ಮ ಮುಂದಿನ ಚಿಂತನೆಗೆ ದಾರಿ ಮಾಡಿಕೊಡುತ್ತೆ.